ನಮಸ್ಕಾರ, ಗುಡ್ ಈವ್ನಿಂಗ್. ಮಗಳು ಮಂಚೂರಿ ಕೇಳ್ತಾ ಇದ್ಲು. ಸೊ ಮಶ್ರೂಮ್ಸ್ ಇತ್ತು, ಮಶ್ರೂಮ್ ಮಂಚೂರಿ ಮಾಡೋಣ ಅಂಥೇಳಿ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೆರಡು ಪೀಸಾಗಿ. ನೆಕ್ಸ್ಟು ಇಲ್ಲಿ ಬ್ಯಾಟರ್ಗೆ ಮೈದಾ ಹಿಟ್ಟು 2-3 ಸ್ಪೂನು, 1 ಸ್ಪೂನ್ ಕಾರ್ನ್ಫ್ಲೋರ್, ಸ್ವಲ್ಪ ಅರಶಿನ, ಉಪ್ಪು ಇಷ್ಟನ್ನು ಹಾಕಿ ಬ್ಯಾಟರ್ನ ರೆಡಿ ಮಾಡಿ ಮಶ್ರೂಮ್ಸ್ನ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ಮಶ್ರೂಮ್ ಡ್ರೈ ಮಾಡಿಟ್ಕೊಳ್ಳೋದಕ್ಕೋಸ್ಕರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಮಶ್ರೂಮ್ನ. ಸೊ ಮಾಡಿಟ್ಕೊಂಡ ನಂತರ ಡ್ರೈ ರೆಡಿ ಆಯಿತು. ನೆಕ್ಸ್ಟು ನಾವಿಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಏನಂತ ಹೇಳಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 5-6 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದು 4-5 ಎಸಳು ಬೆಳ್ಳುಳ್ಳಿ ಎರಡನ್ನೂ ಮಿಕ್ಸರಲ್ಲಿ ಈ ಥರ ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಸಾಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ಚಿಲ್ಲಿ ಪೌಡರ್ 1 ಸ್ಪೂನ್, 1/2 ಸ್ಪೂನು, ಗರಂ ಮಸಾಲ 1/2 ಸ್ಪೂನು, ಹಾಗೆ 1 ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು 1/4 ಸ್ಪೂನು, ತುಂಬ ಬೇಡ ಹುಳಿ ಆಗಿಬಿಡುತ್ತೆ, 1/4 ಸ್ಪೂನ್ ಸೋಯಾ ಸಾಸ್, ಹಾಗೆ ಒಂದು 1/4 ಸ್ಪೂನ್ ರೆಡ್ ಚಿಲ್ಲಿ ಸಾಸ್. ನೆಕ್ಸ್ಟು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ತಿಕ್ನೆಸ್ಗೋಸ್ಕರ. ಸೊ ಇದಿಷ್ಟನ್ನು ಹಾಕಿ ಈ ಥರ ಒಂದು ನೀರು ಹಾಕಿ ಸ್ಲರಿ ರೆಡಿ ಮಾಡಿಟ್ಕೊಳ್ಳಿ, ಒಂದು ಬೇಸ್ ಸಾಸ್ ಥರ ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಲ್ಲಿ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯ್ದು, ಸೊ ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗಿ ಅದರದ್ದು ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಹಾಗೆ 1/2 ಕ್ಯಾಪ್ಸಿಕಮ್ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದೆರಡು ತುಂಬ ಏನು ಫ್ರೈ ಆಗೋದು ಬೇಡ. ಸೊ ಅರ್ಧ ಫ್ರೈ ಆಗಿದ ನಂತರ ನಾವು ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಸಸ್ಸು ಮತ್ತು ಪೌಡ್ರೆಲ್ಲ ಹಾಕಿ, ಸೊ ಅದನ್ನು ಈ ಹಂತದಲ್ಲಿ ಸೇರಿಸ್ಕೋಬೇಕು. ನೋಡ್ತಾ ಇದ್ರಿ ಎಷ್ಟು ನೀರು ಹಾಕಿದ್ವಿ, ಈಗ ಎಷ್ಟು ತಿಕ್ನೆಸ್ ಬಂದಿದೆ ಆ ಸಾಸಲ್ಲಿ. ನೆಕ್ಸ್ಟು ಕರೆದಿಟ್ಕೊಂಡಿದ್ದಂತಹ ಮಶ್ರೂಮ್ ಡ್ರೈನೆಲ್ಲ ಹಾಕಿ ಚೆನ್ನಾಗಿ ಒಂದು ಟಾಸ್ ಮಾಡಿ ಇಟ್ಕೊಳ್ಳೋಣ. ನೋಡ್ತಾ ಇದ್ರೆ ಎಷ್ಟು ನೀರೆಲ್ಲ ಅದ್ರದ್ದು ಸಾಸ್ ಎಲ್ಲ ತಿಕ್ನೆಸ್ ಬಂದು ಒಂದು ಮಂಚೂರಿ ಹದಕ್ಕೆ ನಮಗೆ ಬಂದಿದೆ ಈಗ. ಸೊ ಈ ಹಂತದಲ್ಲಿ ನಾನು ಸ್ವಲ್ಪ ಗೋಡಂಬಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಪ್ಪ ಇದು ಚೈನೀಸಿಗೆ ಗೋಡಂಬಿ ಅಂತ ಅಂದ್ಕೋಬೇಡಿ, ಇಂಡಿಯನ್ಸ್ ನಾವು ಸ್ವಲ್ಪ ಟ್ವಿಸ್ಟ್ ಕೊಡ್ತೀವಿ ನಮ್ಮ ಅಡುಗೆಗಳಲ್ಲಿ. ಸೊ ಹಾಗಾಗಿ ನನಗೆ ಪರ್ಸ್ನಲಿ ಗೋಡಂಬಿ ಹಾಕಿದ್ರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಗೋಡಂಬಿನ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ, ಅಂದರೆ ಲಿಟಲ್ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಒಂದು ಸ್ವಲ್ಪ ಟಾಸ್ ಮಾಡಿಕೊಂಡ್ರೆ ನಮಗೆ ಮಶ್ರೂಮ್ ಮಂಚೂರಿ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಕೊತ್ತಂಬರಿನ ಅದಕ್ಕೆ ಹಾಕಲಿಲ್ಲ, ಮೇಲೆ ಕೊತ್ತಂಬರಿನ ಉದುರಿಸ್ಕೊಂಡು ಸರ್ವ್ ಮಾಡೋಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಹೇಗೆ ಸರ್ವ್ ಮಾಡಿದ್ದೀನಿ ಅಂತ ಹೇಳಿ, ತುಂಬಾ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ. Happy eating. Thank you so much.